ಸ್ವಲ್ಪ ವೈಟ್ ಬಂದ್ರೆ ನೀವು ಬನ್ನಿ ಅಣ್ಣ. ಇಲ್ಲೆಲ್ಲ ಗೇಟ್ ಐತೆ, ನಿಮ್ಮ ಹತ್ರ ಗೇಟ್ ಇಲ್ಲ ಐತೆ. ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು, ಈ ರಾಜ್ಯದ ಹಿರಿಯ ರಾಜಕಾರಣಿ, ನನಗೆ ಬಹಳ ಸೆನ್ಸ್ ಇದೆ. ನಾನು JP ನಡ್ಡಾಗಿಂತ ಸೆನ್ಸನ್ನು ಹೊಂದಿದ್ದೀನಿ. ಅವರಿಗಿಂತ ನನ್ನ ಹತ್ರ ಸಾಮಾನ್ಯ ಜ್ಞಾನ ಜಾಸ್ತಿ ಇದೆ. ನಾನೇನು ಮುಟ್ಟಾಳ ಅಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಸಂವಿಧಾನವನ್ನು ಬದಲಾಯಿಸಿ ಆದರೂ ಮುಸ್ಲಿಂ ಮೀಸಲಾತಿಯನ್ನು ತರಂದೇ ತರ್ತೀನಿ ಅಂತ ಹೇಳಿಕೆ ಕೊಟ್ಟಿರುವಂಥ DK ಶಿವಕುಮಾರ್ ಅವರ ಹೇಳಿಕೆ ವಿರುದ್ಧ ಇವತ್ತು ನಾವು ಅಂಬೇಡ್ಕರ್ ಪ್ರತಿಮೆ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ. ಇವತ್ತು ಸಂವಿಧಾನ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೇ, ಅದು ಬಡವ ಇರಲಿ ಬಲ್ಲಿದ ಇರಲಿ ಯಾರೇ ಇರಲಿ, ಅದಕ್ಕೆ ಸಂವಿಧಾನಕ್ಕೆ ಬದ್ಧರಾಗಿ ನಡ್ಕೋಬೇಕು. ಯಾರು ಸಂವಿಧಾನಕ್ಕಿಂತ ದೊಡ್ಡವರಲ್ಲ ಅನ್ನುವಂಥದ್ದನ್ನು ಭಾರತದ ಪ್ರಜಾಪ್ರಭುತ್ವ ಒಪ್ಕೊಂಡಿರುವಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ಬರುವಂಥ ಒಬ್ಬ ಉಪಮುಖ್ಯಮಂತ್ರಿ ಇವತ್ತು ಸಂವಿಧಾನವನ್ನೇ ಬದಲಾಯಿಸಿ ನಾನು ಧರ್ಮಾಧಾರಿತ 4% ರಿಸರ್ವೇಷನ್ ಅನ್ನು ಕೊಡ್ತೀವಿ ಅಂತ ಹೇಳಿಕೆ ಕೊಟ್ಟಿರೋದನ್ನು ವಿರೋಧಿಸಿ ಇವತ್ತು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಕಾಂಗ್ರೆಸ್ ಪಕ್ಷ ಪ್ರಾರಂಭದಲ್ಲಿ ಸ್ವಾತಂತ್ರ್ಯಕ್ಕೆ ಬಂದ ನಂತರ 370ನೇ ವಿಧಿಯನ್ನು ತಂದು ಜಮ್ಮು ಕಾಶ್ಮೀರದಲ್ಲಿ ಸಂವಿಧಾನವನ್ನೇ ಬೇರೆ ಮಾಡಿದಂಥದ್ದು ನಮ್ಮೆಲ್ಲರಿಗೂ ನೆನಪಿದೆ. ಅದಕ್ಕಾಗಿ ಕಳೆದ 4 ವರ್ಷಗಳ ಹಿಂದಿನವರೆಗೆ 370ನೇ ವಿಧಿ ಜಮ್ಮು ಕಾಶ್ಮೀರದಲ್ಲಿ ಏನಿತ್ತು ಅಲ್ಲಿ ಸಂವಿಧಾನವನ್ನೇ ಚಾಲನೆ ಮಾಡಿರಲಿಲ್ಲ. 2ನೇ ರಾಜ್ಯವನ್ನಾಗಿ ಜಮ್ಮು ಕಾಶ್ಮೀರವನ್ನು ಬಿಟ್ಟರೆ ಇವತ್ತು ಕರ್ನಾಟಕವನ್ನು ಆ ರೀತಿಯಲ್ಲಿ ಮಾಡೋಕ್ಕೆ ಹೊರಟಿರುವಂಥ ಕಾಂಗ್ರೆಸ್ ಕುತಂತ್ರದ ವಿರುದ್ಧ ಇವತ್ತು ನಾವು